ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ನಾನು ಅಲಾರ್ಮ್ ಸೆಟ್ ಮಾಡೋದು 6 o'clockಗೆ, ಎದಳೋದು ಕೂಡ 6 o'clockನೇ. ಇವತ್ತೇನೋ ವೆದರ್ ಸ್ವಲ್ಪ ಸಖತ್ತಾಗಿತ್ತು, ಸಖತ್ ಕೂಲಾಗಿತ್ತು. ನಾನು ಡಿಸೈಡ್ ಮಾಡಿದೆ ಇನ್ಮೇಲೆ ಯೋಗ ಸ್ಟ್ರೆಚಸ್ ಮಾಡೋಣ ಟೆರೆಸ್ ಮೇಲೆ ಬಂದು ಅಂತ. ಆದರೆ ಹಾಫ್ ಆನ್ ಅವರ್ ಆದಮೇಲೆ ಗೊತ್ತಾಗಿತ್ತು ಎಷ್ಟು ಬ್ಯೂಟಿಫುಲ್ ಇರುತ್ತೆ ವೆದರ್ ಅಂತ. ಏನೂ ಇಲ್ಲ, ಆ್ಯಸ್ ಯೂಶುವಲ್ ಸಿಕ್ಕಾಬಟ್ಟೆ ಶೆಕೆ ಆಗ್ತಾ ಇತ್ತು. ಇಲ್ಲಿ ಕಾಣ್ತಿದ್ದಲ್ಲ ಗ್ರೀನ್ ಕಲರ್ ರೌಂಡ್ ಲೋಗೋಸ್, ಇದೆರಡು ನಮ್ಮ ಆಫೀಸ್ ಬಿಲ್ಡಿಂಗ್. ಈಗ ನಾನಿರೋದು ಒಂದು ಶೇರಿಂಗ್ ರೂಮಲ್ಲಿ. 2 minutes ಲೇಟ್ ಆದರೂ ಕೂಡ ಬಾತ್ರೂಮ್ ಫ್ರೀ ಇರಲ್ಲ. ಸೊ ನಾನು ಅದಕ್ಕೆ ಬೇಗ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಹೊಸ ರೂಮ್ಗೆ ಬಂದಾಗಿಂದ 1 week ಅಷ್ಟೇ ನಾನು ಅಡುಗೆ ಮಾಡಿದ್ದು, ಆಮೇಲಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮಂತ್ಲಿ ಮೆಸ್ ತೊಗೊಂಡಿದ್ದೀನಿ, ಅದು ಕೇರಳ ಸ್ಟೈಲ್ ಫುಡ್. ಇದೊಂದು ರೋಡ್ ಕ್ರಾಸ್ ಮಾಡೋದಕ್ಕೆ ನಾನು ಇಷ್ಟು ದೊಡ್ಡ ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನನಗೆ ಅರ್ಧ ಎನರ್ಜಿನೇ ಹೊಟ್ಟೋಗ್ಬಿಟ್ಟಿರುತ್ತೆ. ಯಾರೋ ನಂತರ ಡಿಗ್ರಿ ಸರ್ಟಿಫಿಕೇಟ್ಗೋಸ್ಕರ ಸಿವಿಲ್ ಇಂಜಿನಿಯರಿಂಗ್ ಇಂಜಿನಿಯರ್ ಮಾಡಿರೋ ಪ್ಲಾನ್ ಇದು ಅಂತ ಸಿಕ್ಕಾಬಟ್ಟೆ ಬೈಕೊಂತಾ ಇರ್ತೀನಿ. ಲಾಗ್ ಸ್ಟಾರ್ಟಿಂಗ್ನಲ್ಲಿ 2 ಬಿಲ್ಡಿಂಗ್ನ ತೋರಿಸಿ ನಮ್ಮ ಆಫೀಸ್ ಅಂತ ಹೇಳಿದೆ. ಬಟ್ ಇಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ವರ್ಕ್ ಮಾಡೋದು ಇದೇ ಬಿಲ್ಡಿಂಗ್. ಆವಾಗಲೇ ತೋರಿಸಿದ 2 ಬಿಲ್ಡಿಂಗ್ ಮೇನ್ ಬ್ರಾಂಚಸ್. ಆ್ಯಂಡ್ ನಾವು ವರ್ಕ್ ಮಾಡೋದು ಈ ಬಿಲ್ಡಿಂಗ್ನಲ್ಲಿ. ನನಗೆ ರೂಮಿಂದ ಆಫೀಸಿಗೆ ರೀಚ್ ಆಗೋ ಅಷ್ಟರಲ್ಲೇ ಎಲ್ಲ ಎನರ್ಜಿನೂ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಬಂದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಬ್ರೇಕ್ಫಾಸ್ಟ್ ಮಾಡಿನೇ ಆಮೇಲೆ ನಾನು ಕೆಲಸ ಮಾಡೋದಕ್ಕೆ ಕೂರೋದು. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಇಡ್ಲಿ, ಅದಕ್ಕೆ ಚಟ್ನಿ ಮತ್ತು ಸಾಂಬಾರಿದೆ. ಟೇಸ್ಟ್ ವೈಸ್ ಹೇಳಬೇಕು ಅಂತ ಅಂದರೆ, ಐ ವಾಸ್ ಮಿಸ್ಸಿಂಗ್ ಹೋಮ್ ಫುಡ್. ಸೇಮ್ ಮನೇಲಿ ಮಾಡಿರೋ ಥರನೇ ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಇದ್ದಿದ್ದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.